ಎಲ್ಲರಿಗೂ ನಮಸ್ಕಾರ ರೀ. ಪ್ಲೇಟ್ನೊಳಗಿಂದ ರೆಸಿಪಿ ನೋಡಿದ ಕೂಡಲೇ ನಿಮಗೇನು ಅನ್ಸತ್ತಿರ್ಬೋದು? ಹೌದ್ರಿ, ನಿಮಗೆ ಅನಿಸಿದ್ದ ರೆಸಿಪಿ ಇದಲ್ಲ, ಇದು ಬೇರೆನೇ ಐತಿ. ಆದ್ರೆ ನೀವು ಮಾಡಿದ್ರೆ ಇಷ್ಟು ಚೆಂದಾಗಿ, ಇಷ್ಟು ರುಚಿಕಟ್ಟಾಗಿ ಈ ರೆಸಿಪಿ ಬರ್ತೈತೆ ಅಂದ್ರೆ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡೇ ಬಿಡ್ರಿ. ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ. ಇದಕ್ಕೆ ಒಂದು ನಿಂಬೆ ಹೋಳು ತೊಗೊಂಡಿದ್ದೀವಿ, ಕರಿಬೇವಿನ ಸೊಪ್ಪು, ಒಂದು ಕೆಂಪು ಮೆಣಸಿನ್ಕಾಯಿ, ಒಂದು 3 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀವಿ, 1-2 ಈರುಳ್ಳಿ ಉದ್ದುದ್ದ ಹೆರ್ಚಿಟ್ಕೊಂಡಿದ್ದೀವಿ. ಒಗ್ಗರಣೆಗೆ ಕಡಲೆಬೇಳೆ ಮತ್ತು ಶೇಂಗಾಕಾಳು, ಬೇಕಾದ್ರೆ ನೀವು ಉದ್ದಿನ ಬೇಳೆನೂ ತೊಗೋಬೋದು. ಇಷ್ಟೆಲ್ಲ ರೆಸಿಪಿನ ಮಾಡೋಕ್ಕಿಂತ ಮೊದಲು ಇದನ್ನೆಲ್ಲ ನಾವು ಇಂಗ್ರೀಡಿಯೆಂಟ್ಸ ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು ನೋಡ್ರಿ. ಇನ್ನೊಂದು ಸಲ ನೋಡ್ಕೊಂಬಿಡ್ರಿ. ಇದಕ್ಕೆ ಒಂದು ಪ್ಲೇಟ್ ಅನ್ನ ತೆಗೆದಿಟ್ಕೊಂಡಿದ್ದೀವಿ ರೀ. ಈಗ ಬುಟ್ಟಿ ಒಳಗೆ 1-2 ಟೇಬಲ್ ಸ್ಪೂನ ಎಣ್ಣೆ ಹಾಕ್ಕೊಂಬಿಟ್ಟಿವ್ರಿ. ಎಣ್ಣೆ ಕಾದ ಕೂಡಲೇ ಕಡಲೆಬೇಳೆ ಹಾಕ್ಕೊಂಬಿಡೋದ್ರಿ. ಕಡಲೆಬೇಳೆ ಆದ ಕೂಡಲೇ ಸಾಸಿವೆ. ಈಗ ನಾವು ವಿಡಿಯೋ ಮಾಡ್ಬೇಕಾದ್ರೆ ನಮ್ಮದು ಕ್ಯಾಮ್ರಾ ಆಫ್ ಆಗಿತ್ತು. ಸಾಸಿವೆ ಜೀರಿಗೆ ಆದ ಕೂಡಲೇ ಶೇಂಗಾಕಾಳನ್ನು ಹಾಕ್ಕೊಂಬಿಟ್ಟವ್ರಿ. ಶೇಂಗಾಕಾಳು ಆದ ಕೂಡಲೇ ಹಸಿಮೆಣ್ಸಿನ್ಕಾಯಿ ಹಾಕಿದ್ರು ನೋಡ್ರಿ. ಹಸಿಮೆಣ್ಸಿನ್ಕಾಯಿ ಆಮೇಲೆ ಸ್ವಲ್ಪ ಕಲರ್ ಬರಲ್ಲಂತೇಳಿ 1 ಕೆಂಪು ಮೆಣಸಿನ್ಕಾಯಿ ಹಾಕಿವ್ರಿ. ರುಚಿ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತೈತಿ. ನಿಮ್ಮ ಕಡೆ ಒಣ ಮೆಣಸಿನ್ಕಾಯಿ ಇದ್ರೂ ಒಣ ಮೆಣಸಿನ್ಕಾಯಿ ಹಾಕ್ಬೋದು. ನಾವು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ. ಈಗ ಕರಿಬೇವಿನ ಸೊಪ್ಪು ಹಾಕಿವಿ ನೋಡ್ರಿ. ಕರಿಬೇವಿನ ಸೊಪ್ಪು ಹಾಕಿತಂದ್ರೆ ರುಚಿನೂ ಚಲೋ ಬರ್ತೈತಿ, ಆಮೇಲೆ ನೋಡೋಕ್ಕೂ ಭಾಳ ಚಂದ ಕಾಣಿಸ್ತೈತೆ ರೀ. ಇದನ್ನೆಲ್ಲ ನಾವು ಚಲೋದಂಗೆ ಬಾಡಿಸ್ಕೊಂಬಿಡೋದ್ರಿ. ಶೇಂಗಾಕಾಳು ಫುಲ್ ಕ್ರಿಸ್ಪಿ ಹಾಕವ್ರಿ. ಈಗ ಉಳ್ಳಾಗಡ್ಡಿ ಹಾಕಿಬಿಟ್ಟು ನೋಡ್ರಿ. ಉಳ್ಳಾಗಡ್ಡಿ ಹಾಕಿ ಇದನ್ನು ಬಂಗಾರದ ಬಣ್ಣ ಬರೋ ತನಕ ಬೇಯಿಸ್ಕೊಂಬಿಡೋದ್ರಿ. ಇಷ್ಟು ಮಾಡಿ ನಾವು ಚಲೋದಂಗೆ ಇದನ್ನು ತಿರುಗಾಡ್ಕೊತ ಇರೋದ್ರಿ. ಶೇಂಗಾಕಾಳು ಹೊತ್ತಬಾರ್ದು. ಶೇಂಗಾಕಾಳು ಕರಗಾಗಿ ಬಿಡ್ತಾವೆ, ಕಹಿ ಆಗಿಬಿಡ್ತಾವೆ. ಅದ್ರ ಸಲುವಾಗಿ ನಾವು ಹಿಂಗೆ ಕೈ ಆಡಿಸ್ತಾನೆ ಇರಬೇಕು. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಾಕತ್ತಿದ್ದೀವಿ ನೋಡ್ರಿ. ಉಪ್ಪು ಒಂದು ಅರ್ಧ ಚಮಚೆ ಸಕ್ಕರೆ ಹಾಕಾಕತ್ತಿದ್ದೀವಿ ರೀ. ಸಕ್ಕರೆ ನೀವು ಬೇಕಂದ್ರೆ ಹಾಕ್ಬೋದು, ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು. ಮತ್ತು ಹಿಂಗೆ ಕೈ ಆಡಿಸೋದು ನೋಡ್ರಿ. ಇದ್ರದ್ದು ಏನು ಭಾಳ ಕೆಲಸ ಇಲ್ಲ ರೀ. ಬರೀ 10 ನಿಮಿಷದೊಳಗೆ ರೆಸಿಪಿ ರೆಡಿ ಆಗಿಬಿಡ್ತೈತಿ. ನಿಮ್ಮ ಮನೆಯಲ್ಲಿ ರೈಸ ಬಿಸಿದನ್ನು ಮಾಡಿದ್ದಿರ್ತೈತಿ, ಇಲ್ಲ ರಾತ್ರಿ ಉಳಿದದ್ದನ್ನು ಇರ್ತೈತಿ. ಈಗ ನಾವು ಅರಿಶಿನ ಪುಡಿ ಹಾಕಿ ಮತ್ತು ನಾವು ಮಿಕ್ಸ್ ಮಾಡಕತ್ತೀವಿ ನೋಡ್ರಿ. ಯಾವುದೇ ರೈಸ್ ಇರಲಿ, ಬಿಸಿದಿದ್ರೂ ನಡಿತೈತಿ, ಆಮೇಲೆ ನಿನ್ನೆದ ಉಳಿದದ ರೈಸ್ ಇದ್ರೂ ನಡಿತೈತಿ. ಈ ರೆಸಿಪಿನ ಟಿಫಿನ್ಗೆ ನೀವು ಮಾಡ್ಕೊಂಡ್ರಂದ್ರೆ ಮನೆ ಮಂದೆಲ್ಲ ಇಷ್ಟಪಟ್ಟು ತಿಂತಾರ, ಎಲ್ಲ ಖಾಲಿ ಮಾಡಿಬಿಡ್ತಾರೆ ರೀ. ಅಷ್ಟು ರುಚಿ ಆಗ್ತೈತಿ ಇದು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕಿಬಿಡೋದು ನೋಡ್ರಿ. ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಅನ್ನ ಇತ್ತಲ್ಲ, ಅನ್ನನ ಇದಕ್ಕೆ ಹಾಕಿಬಿಡೋದ್ರಿ. ಇದಕ್ಕೆ ಹಾಕಿ ಚಲೋದಂಗೆ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋದ್ರಿ. ಅನ್ನ ಉದುರ ಬಿಡಿ ಬಿಡಿ ಇರ್ಬೇಕ್ರಿ. ಭಾಳ ಮುದ್ದಿತ್ತಂದ್ರೆ ಇದು ಚಲೋ ಬರೋದಿಲ್ಲ. ಈಗ ನೀವು ನೋಡತ್ತಿದ್ದ ಯಾವ ರೆಸಿಪಿ ಐತೆ ಅಂತೇಳಿ ನಿಮಗೆ ಅರ್ಥ ಆಗಿರ್ಬೋದು. ಇದು ಹಿಂಗೆ ಮಾಡಿದ್ರೆ ಚಿತ್ರಾನ್ನ ರೀ. ಇದಕ್ಕೆ ನಾವು ನಿಂಬೆ ಹುಳಿ ಹಾಕೋರದು ರೀ. ನಿಂಬೆ ಹುಳಿ ಹಾಕ್ತಂದ್ರೆ ಇದು ಲೆಮನ್ ರೈಸ್. ಈ ನಿಂಬೆ ಹುಳಿ ಅನ್ನ ಐತಲ್ಲ, ಆರೋಗ್ಯಕ್ಕೆ ಭಾಳ ಒಳ್ಳೇದು ರೀ. ಮಸ್ತ್ ಅಂದ್ರೆ ಮಸ್ತ್ ಆಕತಿ. ತಿಂದ್ರೆ ಹೊಟ್ಟೆ ತುಂಬ ಆರಾಮಾಗಿ ನಾವು 1-2 ಪ್ಲೇಟ್ ತಿನ್ಬೋದು. ಅಷ್ಟು ರುಚಿಕಟ್ಟು ಆಕೈತಿ ರೀ. ಇದು ಹೆಂಗಪ್ಪ ಅಂತಂದ್ರೆ 1 ಪ್ಲೇಟ್ ತಿನ್ನೋರು 2 ಪ್ಲೇಟ್ ತಿಂತಾರೆ ರೀ. ಅಷ್ಟು ಭಾರಿ ಆಕೈತಿ ನೋಡ್ರಿ. ಅಷ್ಟು ಬಿಡಿ ಬಿಡಿ ಉದುರಾಗೈತೆ ಅದ. ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ಥರ ಲೆಮನ್ ರೈಸ್ ಮಾಡೋದ ಮರಿಬೇಡ್ರಿ. ಈಗ ಬಂತು ನೋಡ್ರಿ, ನಿಂಬೆಹಣ್ಣು ಹಿಂಡಿ ಬಿಡೋದ್ರಿ. ಹಿಂಗೆ ನೀವು ನಿಂಬೆಹಣ್ಣು ಹಿಂಡ್ರನ ಈ ಥರದ ರುಚಿ ಗೊತ್ತಾಗೋದ್ರಿ. ನಿಂಬೆ ಫ್ಲೇವರ ಬಂತಂದ್ರೆ ನಿಂಬೆ ಹುಳಿ ರೆಸಿಪಿ ಇದು ರೆಡಿ ಆದಂಗೆ ಆಗ್ತೈತ್ರಿ. ಈ ಅನ್ನಕ್ಕೆ ನಿಂಬೆ ಹುಳಿ ಬೇಕು, ಅವಾಗನ ಲೆಮನ್ ರೈಸ್ ಆಗೋದ್ರಿ. ಇದು ಇಷ್ಟು ಮಾಡಿಬಿಟ್ರಂದ್ರೆ ನಮ್ಮದು ಲೆಮನ್ ರೈಸ್ ರೆಡಿ ಆತ್ರಿ. ಈ ಥರ ನೀವು ಚಲೋದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದ್ರೆ ನಾವು ಒಗ್ಗರಣೆ ಏನೈತಲ್ಲ, ಒಗ್ಗರಣೆ ಕರೆಕ್ಟಾಗಿ ಪ್ರತಿಯೊಂದು ಅಗಳಿಗೂ ಅದ ಟಚ್ ಆಗ್ಬೇಕ್ರಿ. ಈ ಕಡೆ ನಿಂಬೆ ಹುಳಿ ಆಯಿತು, ಆಮೇಲೆ ಮಸಾಲೆ ಆಯಿತು. ನೀವು ನೋಡ್ತಿರ್ಬೋದು ಕರೆಕ್ಟಾಗಿ ಎಲ್ಲ ಅರಿಶಿನ ಅಂಟಿರೋದಕ್ಕೆ ಮಸಾಲೆನೂ ಅಂಟಿದ್ದೀರಿ. ಈಗ ಮ್ಯಾಲೆ ಗಾರ್ನಿಷ್ ಮಾಡೋಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಡೋದು ನೋಡ್ರಿ. ನೀವು ಬೇಕಾದ್ರೆ ಕಾಯಿ ತುರಿನೂ ಹಾಕ್ಬೋದು. ನಾವು ಕಾಯಿ ತುರಿ ಹಾಕಿಲ್ಲ. ಎಷ್ಟು ಮಾಡಿತಂದ್ರೆ ನಮ್ಮದು ಲೆಮನ್ ರೈಸ್ ರೆಡಿ ಆತ್ರಿ. ಈಗ ಏನಿದ್ರೂ
ಸರ್ವಿಂಗ್ ಬೌಲ್ಗೆ ನಾವು ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ಐತ್ರಿ. ನೋಡಿದ ಕೂಡಲೇ ಅವಲಕ್ಕಿ ರೆಸಿಪಿ ಥರ ಕಾಣ್ತೈತ್ರಿ ಇದು. ಫಸ್ಟ್ ಹೇಳಿ ನಿಮಗೆ, ಇದು ಅವಲಕ್ಕಿ ಅಲ್ಲ, ಲೆಮನ್ ರೈಸ್ ಐತಿ. ನೀವು ಈ ಥರ ಲೆಮನ್ ರೈಸ ಈ ವಿಡಿಯೋ ನೋಡಿದ ಕೂಡಲೇ ಮಾಡಿರಿ, ನಿಮ್ಮ ಮನೆ ಮಂದಿಗೆಲ್ಲ ಉಣ್ಣಕ್ಕೆ ಕೊಡ್ರಿ. ಮತ್ತು ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದ ಮರಿಬೇಡ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡೋನಿಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.